ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ಕಿರಣ್ ಇನ್ಸೈಟ್ಸ್ ಮ್ಯಾಚ್ ಪ್ರಿವ್ಯೂಗೆ ಸ್ವಾಗತ. ಇವತ್ತು ಮ್ಯಾಚ್ ಆಗ್ತಾ ಇರೋದು ಬಂದು CSK ವರ್ಸಸ್ KKR. ಈ ಟೀಮ್ಸ್ ನ ಪ್ರತಿಯೊಂದು ಸ್ಟ್ಯಾಟ್ಸ್ ಇರ್ಬೋದು, ಪ್ಲೇಯಿಂಗ್ 11, ಪಿಚ್ ರಿಪೋರ್ಟ್ ಎಲ್ಲವನ್ನ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಹಾಕೊಳ್ಳಿ ಅಂತ ಹೇಳ್ತಾ ಬೇಗ 1K ಕಂಪ್ಲೀಟ್ ಮಾಡೋಣ. ಇವತ್ತಿನ ಮ್ಯಾಚ್ ಬರೋಣ. ಇವತ್ತು ಮ್ಯಾಚ್ ಆಗ್ತಾ ಇರೋದು ಬಂದು ಚೆನ್ನೈನ ಹೋಮ್ ಗ್ರೌಂಡ್ ಆದಂತಹ ಚಪಾಕ್ ಸ್ಟೇಡಿಯಂ ಅಲ್ಲಿ. ಈ ಚಪಾಕ್ ಸ್ಟೇಡಿಯಂ ಅಂತ ಬಂದಾಗ ಇದು ಒಂಥರ ಸ್ಪಿನ್ ಫ್ರೆಂಡ್ಲಿ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಇವಾಗ ಬರ್ತಾ ಏನಾಗಿದೆ, ಬ್ಯಾಟಿಂಗು ಸ್ವಲ್ಪ ಅಸಿಸ್ಟ್ ಆಗ್ತಾ ಇದೆ. ಮೊದಲೆಲ್ಲ ಈ ಗ್ರೌಂಡ್ ಅಲ್ಲಿ ನಾವೆಲ್ಲ 170 ಅಷ್ಟೇ ರನ್ ನೋಡಕ್ ಆಗ್ತಾ ಇದ್ದಿದ್ದು. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ 200+ ಕೂಡ ಸ್ಕೋರ್ ಮಾಡ್ತಾ ಇದ್ದಾರೆ. ಆದ್ರಿಂದ ಒಂಥರ ಬ್ಯಾಟಿಂಗು ಸ್ವಲ್ಪ ಅಸಿಸ್ಟ್ ಆಗುತ್ತಂತಾನೆ ಹೇಳ್ಬೋದು. ಈ ಲಾಸ್ಟ್ ನೀವೆಲ್ಲ ಗಮನಿಸಿರ್ತೀರಾ, ಲಾಸ್ಟ್ CSKನೂ ಅಷ್ಟೇ DC ಮೇಲೆ ಹೋಮ್ ಗ್ರೌಂಡ್ ಅಲ್ಲಿ ಆಡಿದ್ದು ಚಪಾಕ್ ಅಲ್ಲಿ. ಅವತ್ತಷ್ಟೇ 200+ ರನ್ಸ್ ನ ಟಾರ್ಗೆಟ್ ಕೊಟ್ಟಿದ್ರು. DC ಕೈಯಲ್ಲಿ ಚೇಸ್ ಮಾಡಕ್ ಆಗ್ಲಿಲ್ಲ. ಅಲ್ಲಿ ನೋಡಿ ಚೆನ್ನೈ ವಿನ್ ಹಾಕೊಂಡ್ ಬರ್ತಾ ಇದೆ, ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇರ್ತಾರೆ. ಈ ಕಡೆ KKR ಅಂತ ಬಂದಾಗ ಸೋತ್ಕೊಂಡ್ ಬರ್ತಾ ಇದಾರೆ. ಅದೇನು ಅಜೀಬಾಗಿ ಏನು ಸೋತಿಲ್ಲ, ಒಂಥರ ಹತ್ರದಲ್ಲೇ ವಿನ್ ಆಗೋ ಮ್ಯಾಚ್ KKR ಗೆಲ್ತಾ ಇದ್ದಿದ್ ಮ್ಯಾಚ್ ನ ಸೋಲಂಗ್ ಮಾಡಿದ್ ಯಾರಂದ್ರೆ ಮುಕುಲ್ ಚೌಧರಿ ಯಾವ್ದಾರ ಫಿನಿಶ್ ಮಾಡ್ಕೊಟ್ರು. ಇವ್ರು KKR ಸೋತ್ರು. ಇವ್ರು ಒಂಥರ ಲೋ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾ ಇದ್ದಾರೆ. ಒಂದ್ ರೇಂಜ್ ಪರವಾಗಿಲ್ಲ. ಲಾಸ್ಟ್ ಪ್ರೀವಿಯಸ್ ಮ್ಯಾಚ್ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ಲಾಸ್ಟ್ ಮ್ಯಾಚ್ ಒಂಥರ ಏನೋ ಹತ್ರ ಬಂದೇನೆ ಸೋತಿರೋದು, ಏನೋ ಅಷ್ಟೊಂದೇನು ಅಜೀಬಾಗಿ ಸೋತಿಲ್ಲ. ಮತ್ತೆ ಸ್ಟ್ಯಾಟ್ಸ್ ಅಂತ ಬಂದಾಗ ಇವ್ರು ಇದುವರೆಗೂ ಆಡಿರೋ ಟೋಟಲ್ ಮ್ಯಾಚಸ್ ಬಂದು 32 ಮ್ಯಾಚಸ್. ಅದರಲ್ಲಿ CSK 20 ಮ್ಯಾಚಸ್ ವಿನ್ ಆದ್ರೆ ಇನ್ನು 11 ಮ್ಯಾಚಸ್ KKR ವಿನ್ ಆಗಿದೆ. ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ CSK ಸ್ವಲ್ಪ ಮುನ್ನಡೆ ಇದೆ. CSK ಚೆನ್ನಾಗಿ ಆಡ್ತಾ ಇದ್ರು ಒಂದ್ ಟೈಮ್ ಅಲ್ಲಿ, ಇವಾಗ ಸ್ವಲ್ಪ ಅಷ್ಟೊಂದು ಆಡಕ್ ಆಗ್ತಾ ಇಲ್ಲ. KKR ಅಷ್ಟೇ ಒಂಥರ ಫುಲ್ ಪರ್ಫಾರ್ಮೆನ್ಸ್ ಅಲ್ಲಿ ಇದೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಇದುವರೆಗೂ ಟೋಟಲ್ ಆಡಿರೋ ಮ್ಯಾಚಸ್ ಬಂದು 11 ಮ್ಯಾಚಸ್ ಅಲ್ಲಿ 8 ಮ್ಯಾಚಸ್ CSK ಗೆದ್ರೆ 3 ಮ್ಯಾಚಸ್ KKR. ಇಲ್ಲಂತರ CSK ಹೋಮ್ ಗ್ರೌಂಡ್ ಅಲ್ಲಿ CSK ನ ಡಾಮಿನೇಟ್ ಮಾಡಿದೆ. ಹೌದು, ಯಾಕಂದ್ರೆ ಕಂಡೀಷನ್ಸ್ ಎಲ್ಲ CSK ಗೊತ್ತಿರ್ತಾ ಇತ್ತು ಫಸ್ಟ್ ಅಲ್ಲಿ, ಆದ್ರಿಂದ ವಿನ್ ಆಗ್ತಾ ಇದ್ರು. ಬಟ್ ಇವಾಗ ಯಾವ ತರ ಇದೆ ಅಂದ್ರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಗ್ರೌಂಡ್ ನ ರೀಡ್ ಮಾಡಕ್ ಆಗ್ತಾ ಇಲ್ಲ, ಪಿಚ್ ನ ರೀಡ್ ಮಾಡಕ್ ಆಗ್ತಾ ಇಲ್ಲ. ಆ ತರ ಇದೆ ಅವ್ರು. ಆದ್ರಿಂದನೇ ಇತ್ತೀಚೆಗೆ ಚಪಾಕ್ ಗ್ರೌಂಡ್ ಅಲ್ಲಿ ಸಹ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಗ್ರೌಂಡ್ ಅಲ್ಲಿ ಏನಾದ್ರು ನೀವು ವಿನ್ ಆಗ್ಬೇಕಂದ್ರೆ ಪುಷ್ ಬ್ಯಾಟಿಂಗ್ ಆಡ್ತಾ ಇದ್ರೆ 180+ ರನ್ಸ್ ನ ನೀವು ಕಲೆ ಹಾಕ್ಲೇಬೇಕು, ಇಲ್ಲಾಂದ್ರೆ ಡಿಫೆಂಡ್ ಮಾಡ್ಕೊಳಕ್ ಆಗಲ್ಲ. ಅದೇನಾದ್ರು ಚೇಸಿಂಗ್ ಅಂತ ಏನಾದ್ರು ಮಾಡ್ಬೇಕಾದ್ರೆ 180 ಬಿಲೋ ಕಟ್ ಆಗ್ಬೇಕು, ಇಲ್ಲಾಂದ್ರೆ ಚೇಂಜ್ ಮಾಡಕ್ ಕಷ್ಟ ಆಗುತ್ತೆ. ಇವಾಗ ಇತ್ತೀಚೆಗೆ 200+ ಎಲ್ಲ ಕ್ಲಾಕ್ ಆಗ್ತಾ ಇದೆ. ಬಟ್ 200+ ಏನ ರನ್ಸ್ ಏನಾದ್ರು ಸ್ಕೋರ್ ಮಾಡಿದ್ರೆ ಒಂಥರ ಈಸಿಲಿ ವಿನ್ ಆಗ್ಬೋದು ಅಂತಾನೆ ಹೇಳ್ಬೋದು. CSK ನೋಡಿ, CSK ಕಡೆ ಲಾಸ್ಟ್ ಮ್ಯಾಚ್ ಒಂಥರ ಬ್ಯಾಟಿಂಗ್ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಬಂತು, ಬೌಲಿಂಗ್ ಅಲ್ಲೂ ಒಂದ್ ರೇಂಜಿಗೆ ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಬಂತು. ಬ್ಯಾಟಿಂಗ್ ಅಲ್ಲಿ ಯಾರು ಲಾಸ್ಟ್ ಫಾರ್ಮ್ ಬಂದಿರೋದು ಸಂಜು ಸ್ಯಾಮ್ಸನ್, ಇದೊಂಥರ ಅವ್ರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಮತ್ತೆ ಆಯುಷ್ ಮಾತ್ರನೂ ಅಷ್ಟೇ ಒಳ್ಳೆ ಟಚ್ ಅಲ್ಲಿ ಇದಾರೆ, ಒಳ್ಳೆ ಬ್ಯಾಟಿಂಗ್ ಆಡ್ತಾ ಇದಾರೆ. ಅವ್ರಿಗೆ ನೋಡಿ ಲಾಸ್ಟ್ ಸಂಜು ಸ್ಯಾಮ್ಸನ್ಗೂ ಕ್ಯಾಚ್ ಬಿಟ್ರು, ಮತ್ತೆ ಆಯುಷ್ ಮಾತ್ರಗೂ 3 ಚಾನ್ಸಸ್ ಬಿಟ್ರು. ಆದ್ರಿಂದಾನೇ ಅವತ್ತು ಚೆನ್ನೈ ಒಂಥರ ಈಸಿಲಿ ವಿನ್ ಆಗಾಯ್ತು. ಇಲ್ಲಾಂದ್ರೆ ಅವರು ಕಷ್ಟ ಪಡ್ತಾ ಇದ್ರು. DC ಅವರು ಮಾಡಿದ ಮಿಸ್ಟೇಕ್ ಇಂದಾನೆ ಅವರೇ ಸೋತ್ರು ಅಂತ ಹೇಳ್ಬೋದು. ಚೆನ್ನೈಗೆ ಅವ್ರು ಯಾವ ತರ ಆದ್ರೂ ಆಗ್ಲಿ ಒಂಥರ ಅವ್ರ ಕಡೆ ಪರ್ಫಾರ್ಮೆನ್ಸ್ ಬಂತಲ್ವಾ, ಅದನ್ನ ಪಾಸಿಟಿವ್ ಆಗಿ ತಗೋತಾರೆ. ಸಂಜು ಸ್ಯಾಮ್ಸನ್ ಕಡೆಯಿಂದ ಸೆಂಚುರಿ, ಇವ್ರ ಕಡೆಯಿಂದ ಆಯುಷ್ ಮಾತ್ರ ಕಡೆಯಿಂದ ಹಾಫ್ ಸೆಂಚುರಿ ಬಂತಲ್ವಾ. ಇವ್ರದ್ದು ಸ್ವಲ್ಪ ಇನ್ನ ಡೆವಾಲ್ಡ್ ಬ್ರೇವ್ಸ್ ಬ್ಯಾಟಿಂಗ್ ಬಂದಿಲ್ಲ. ಅವ್ರು ಯಾವ ತರ ಆಡ್ತಾರೆ ನೋಡ್ಬೇಕು, ಯಾಕಂದ್ರೆ ಇಂಜುರಿಯಿಂದ ಬರ್ತಾ ಇರೋದಲ್ವಾ. ನೋಡೋಣ, ಕಾದ್ ನೋಡೋಣ. ಪ್ಲೇಯಿಂಗ್ 11 ಅಂತ ಬಂದಾಗ ಲಾಸ್ಟ್ ಮ್ಯಾಚ್ CSK ವಿನ್ ಆಗ್ತಾ ಇರೋದ್ರಿಂದ ಏನ್ ಮಾಡಿದಾರೆ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಕ್ ಹೋಗಲ್ಲ, ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಕ್ ಹೋಗಲ್ಲ. ಆದ್ರಿಂದ ಸೇಮ್ 11 ಜೊತೆಗೆ ಹೋಗ್ತಾರೆ. ಧೋನಿದಿನ್ನು ಯಾವುದೇ ಅಪ್ಡೇಟ್ ಇಲ್ಲ, ಅವ್ರು ಮ್ಯಾಚ್ ಆಡ್ತಾರೋ ಇಲ್ವಾ, ಪ್ಲೇಯಿಂಗ್ 11 ಇರ್ತಾರೋ ಇಲ್ವಾ, ಇನ್ನು ಯಾವುದೇ ಅಪ್ಡೇಟ್ ಇಲ್ಲ. ಬಟ್ ಟೀಮ್ ಜೊತೆ ಇದ್ದಾರೆ. ಬಟ್ ಇವತ್ತು ಆಡ್ತಾರೋ ಇಲ್ವಾ ಅಂತ ಇನ್ನು ಯಾವುದೇ ಕನ್ಫರ್ಮೇಶನ್ ಇಲ್ಲ. ನೋಡೋಣ. ಒಂಥರ ಧೋನಿ ಆಡಿದ್ರೂ ಒಳ್ಳೇದಂತಾನೆ ಹೇಳ್ತೀನಿ. ಮತ್ತೆ KKR ಪ್ಲೇಯಿಂಗ್ 11 ಅಂತ ಬಂದಾಗ ಅವ್ರ ಕಡೆ ಅಷ್ಟೇ ಲಾಸ್ಟ್ ಮ್ಯಾಚು ಅಷ್ಟೊಂದೇನು ಅಜೀಬಾಗಿ ಸೋತಿಲ್ಲ, ಹತ್ರ ಬಂದುನೇ ಸೋತಿರೋದು. ಅದರಿಂದ ಏನ್ ಮಾಡ್ತಾರೆ, ಅವರು ಈ ಸಲನು ಈ ಟೀಮ್ ಜೊತೆನೆ ಹೋಗ್ಬೋದು ಅಂತ ಅನಿಸ್ತಾ ಇದೆ. ಗ್ರೌಂಡ್ ಅಲ್ಲಿ ಇದುವರೆಗೂ ಆಡಿರೋದು ಟೋಟಲ್ IPL ಮ್ಯಾಚಸ್ ಬಂದು 85 ಮ್ಯಾಚಸ್ ಅಲ್ಲಿ 45 ಮ್ಯಾಚಸ್ ಪೋಸ್ಟ್ ಬ್ಯಾಟಿಂಗ್ ಆಡಿದವ್ರು ವಿನ್ ಆದ್ರೆ, ಚೇಂಜಿಂಗ್ ಮಾಡಿದವ್ರು 40 ಮ್ಯಾಚಸ್ ವಿನ್ ಆಗಿದ್ದಾರೆ. ಇಲ್ಲೇನ್ ಗೊತ್ತಾಗ್ತಾ ಇದೆ ಅಂದ್ರೆ ಪೋಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೋ ಅವ್ರಿಗೆ ಅಡ್ವಾಂಟೇಜ್ ಇದೆ ಅಂತ ಗೊತ್ತಾಗ್ತಾ ಇದೆ. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಒಂಥರ ಇದು ಬ್ಯಾಟಿಂಗ್ ಫ್ರೆಂಡ್ಲಿ ಆಗಿರೋದ್ರಿಂದ ಯಾರೇ ಟಾಸ್ ವಿನ್ ಆದ್ರೂ ಚೇಂಜಿಂಗ್ ತಗೋತಾ ಇದ್ದಾರೆ. ಯಾಕಂದ್ರೆ ಚೆನ್ನೈಲಿ ಡ್ಯೂ ಬರೋ ಚಾನ್ಸಸ್ ಕೂಡ ಇದೆ, ಹ್ಯೂಮಿಡಿಟಿ ಜಾಸ್ತಿ ಅಲ್ವಾ, ಡ್ಯೂ ಕೂಡ ಚಾನ್ಸಸ್ ಇದೆ. ಆದ್ರಿಂದ ಈಸಿಲಿ ಚೇಂಜ್ ಮಾಡ್ಬೋದು ಅಂತ ಎಲ್ಲ ಚೇಂಜಿಂಗ್ ತಗೋತಾ ಇದ್ದಾರೆ. ಇವತ್ತಷ್ಟೇ ಟಾಸ್ ಬಿದ್ದವರು ನಮ್ಗೆ ಅನ್ಸದಂಗೆ ಚೇಂಜಿಂಗ್ಗೆ ತಗೋತಾರೆ. ಎರಡು ಟೀಮ್ಸ್ ನ ಕಂಪೇರ್ ಮಾಡಿದಾಗ CSK ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಬೇರೆ ವಿನ್ ಆಗಿದ್ದಾರೆ. ಆಮೇಲೆ ಸಂಜು ಸ್ಯಾಮ್ಸನ್ ಫಾರ್ಮ್ ಬಂದಿದ್ದಾರೆ, ಆಯುಷ್ ಮಾತ್ರ ಚೆನ್ನಾಗಿ ಆಡ್ತಾ ಇದ್ದಾರೆ, ಅವ್ರ ಕಡೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಟ್ KKR ಕಡೆ ಏನಂದ್ರೆ ಇವ್ರ ಕಡೆ ಪರ್ಫಾರ್ಮೆನ್ಸ್ ಅಷ್ಟೊಂದು ಕೊಡಕ್ ಆಗ್ತಾ ಇಲ್ಲ. ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಬೌಲಿಂಗ್ ಅಲ್ಲಿ ಇರ್ಬೋದು, ಎಲ್ಲೇ ಆಗ್ಲಿ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ಆದ್ರಿಂದ ನಂಗೆ ಅನಿಸ್ದಂಗೆ ಇವತ್ತು ಚೆನ್ನೈ ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆ. ಇದು ಇವತ್ತಿನ ಮ್ಯಾಚ್ ಪ್ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.